ನಾನಿವತ್ತು ಹರಿಹರ ತಾಲೂಕಿನಲ್ಲಿರುವಂಥ ಉಕ್ಕಡಗಾತ್ರಿ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಸಾಮಾನ್ಯವಾದ ದೇವಸ್ಥಾನ ಅಲ್ಲ, ಇದಕ್ಕೊಂದು ಇತಿಹಾಸ ಇದೆ. ಹಾಗೂ ತಾನೇ ರಥೋತ್ಸವ ನಡೀತಂತೆ, ಅದ್ರ ಬಗ್ಗೆ ತೋರ್ಸೋಕ್ಕಾಗಲಿಲ್ಲ, ಆದಷ್ಟು ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೂ ಈ ಸಪೋರ್ಟ್ ಮೀ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿದ್ದೀನಿ ಅಂತಂದು ಹೇಳ್ಬಿಟ್ಟು ಗೊತ್ತಾ? ಸಾಮಾನ್ಯವಾಗಿ ದಾವಣಗೆರೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಯಾವುದು ಅಂತಂದು ಹೇಳ್ಬಿಟ್ಟು. ನಾನಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಉಕ್ಕಡಗಾತ್ರಿ ಅಂತಂದು ಹೇಳ್ಬಿಟ್ಟು ಒಂದು ದೇವಸ್ಥಾನ, ಉಕ್ಕಡಗಾತ್ರಿ ಅಜ್ಜಿಯವ್ರದ್ದು ದೇವಸ್ಥಾನದಲ್ಲಿ ಇದ್ದೀನಿ ನಾನಿವತ್ತು. ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಅದು ದೇವಸ್ಥಾನ. ಹಾಗೂ ಇಲ್ಲಿ ಮುಂದ್ಗಡೆ ಏನು ಕಾಣಿಸ್ತಾ ಇದೆ ನೋಡಿ, ಅದು ತುಂಗಭದ್ರಾ ನದಿ. ನಮ್ಮ ಫ್ಯಾಮಿಲಿ ಜೊತೆಗೆ ಬಂದಿದ್ದೆ, ರೀಸೆಂಟ್ಲಿ ಅವರು ಬಂದಿದ್ದರು, ನಾನು ಇದು ಫಸ್ಟ್ ಟೈಮ್ ಬಂದಿರೋದು. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಿ ನೋಡಿ, ಮೊದಲೆಲ್ಲ ಈ ಕಡೆ ಎಂಟ್ರಿ ಇತ್ತಂತೆ, ಬಟ್ ಇವಾಗೆಲ್ಲ ಬಂದ್ ಮಾಡಿದ್ದಾರೆ. ಹಾಗೂ ಇಲ್ಲಿ ಏನು ಕಲ್ಲುಗಳು ಕಾಣಿಸ್ತಾ ಇದ್ದಾವೆ ನೋಡಿ, ಈ ಕಲ್ಲುಗಳೆಲ್ಲ ಬಂದ್ಬಿಟ್ಟು ಏನಾದರೂ ನಾವು ಪರೀಕ್ಷೆ ಮಾಡ್ಬೇಕಂತ ಅನ್ನೋದ್ರೆ ಇಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಏನಾದರೂ ಕಾಟ ಅದೇನು ಕೆಟ್ಟ ವಿಚಾರಗಳು ಇರುತ್ತಲ್ವ, ಇತ್ಯಾದಿಗಳಲ್ಲೆಲ್ಲ ಈ ಅಜ್ಜರ ಪವಾಡ ಜಾಸ್ತಿನೇ ಇದೆ. ಇವಾಗ ನೀವು ನೋಡ್ಬೋದು, ರಾತ್ರಿ ಆಗಿದೆ, ಇವಾಗ 10:41 ಆಗಿದೆ. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ನಾವೇನು ಇವಾಗ ಬರ್ತಾಯಿದ್ದೆ ಕೆಳಗೆ. ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಿರಲ್ವ, ಇದು ನಾಗಪ್ಪಾಜಿನ ಟೆಂಪಲ್ ಅಂತಂದು ಹೇಳ್ಬಿಟ್ಟು, ಅದ್ರ ಮುಂದ್ಗಡೆನೇ ಭಕ್ತಾದಿಗಳೆಲ್ಲ ಮಲ್ಕೊಂಡಿದ್ದಾರೆ, ಬೇಕಿದ್ರೆ ನೋಡಿ. ಫ್ರೆಂಡ್ಸ್, ಇವಾಗ ಮಧ್ಯರಾತ್ರಿ 1:30 ಆಗಿದೆ. ಮಧ್ಯರಾತ್ರಿ ಮುಗಿದು 1:33 ಆಗಿದೆ. ಊಟ ಆಯಿತು, ಊಟ ಮುಗಿಸ್ಕೊಂಡು ಇವಾಗ ಅವರು ನಮ್ಮ ಮಾವ ತೊಳಿತಾನೆ ಇದ್ದಾರೆ, ನಾನು ತೊಳೆದಿಟ್ಟು ಬಂದಿದ್ದೀನಿ ಕಡೆಗೆ. ಇನ್ನು ಎಕ್ಸ್ಟ್ರಾ ವಿಡಿಯೋಗಳನ್ನ ಬೆಳಿಗ್ಗೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ನಿನ್ನೆ ರಾತ್ರಿ ನಾನು ವೀಡಿಯೋ ಮಾಡಿದ್ದೀನಿ, ಅದು ಎಷ್ಟು ಮಟ್ಟಿಗೆ ಕಾಣುತ್ತೆ ನನಗಂತ ಕಾಣಿಸ್ಲಿಲ್ಲ. ಬಟ್ ಇವಾಗ ಮಾರ್ನಿಂಗ್ ಹೊತ್ತು ಸ್ನಾನ ಮಾಡಿ ನನಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿಯಿಂದನೂ ನಾನು ಜಾಸ್ತಿ ಪವಾಡ ಎಲ್ಲ ನೋಡ್ತಾಯಿದ್ದೀನಿ. ಇದು ಮಲೆಬೆನ್ನೂರು ಹೋಬಳಿಯಲ್ಲಿ ಬರುತ್ತೆ. ನೀವು ಯಾವಾಗಾದರೂ ದಾವಣಗೆರೆಗೆ ಬಂದರೆ ಇಲ್ಲಿಗೆ ಭೇಟಿ ಕೊಡಿ. ದೇವಸ್ಥಾನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಭಾಳ ನೀಟ್ನೆಸ್ ಆಗಿದೆ. ಹಾಗೂ ಇಲ್ಲಿ ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಏನು ಫ್ರೆಂಡ್ಸ್, ಇದು ತುಂಗಭದ್ರಾ ನದಿನ ಇಲ್ಲಿ ತೋರಿಸ್ತೀನಿ ನೋಡಿ, ಇದ್ರೆ ನಮ್ಮ ಮುಂದ್ಗಡೆನೇ ಇದೆ. ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ವ, ಇದು ತುಂಗಭದ್ರಾ ನದಿ. ಉಕ್ಕಡಗಾತ್ರಿ ಬಂದುಬಿಟ್ಟು ತುಂಗಭದ್ರಾ ನದಿಯ ದಡದ ಮೇಲಿದೆ. ಹಾಗೂ ಉಕ್ಕಡಗಾತ್ರಿ ಏನಿದೆಯಲ್ಲ, ಇದು ದಾವಣಗೆರೆ, ರಾಣೆಬೆನ್ನೂರು ಮತ್ತು ಹಾವೇರಿಯ ಗಡಿ ಭಾಗಗಳನ್ನು ಹಂಚಿಕೊಂಡಿರ್ತಕ್ಕಂಥ ಲಾಸ್ಟ್ ಪ್ರಸಿದ್ಧ ಸ್ಥಳವಾಗಿರುತ್ತದೆ. ರಾಮಾಶಾಗಿತ್ತು. ನಾವು 10 ಜನ ಬಂದೀವ ಮತ್ತೆ. 10 ಜನ ಅವಲ್ಲೇ ಬಕ್ಕ ಅದಕ್ಕೆ ಮಾಡಿದ್ದು. ಮತ್ತೆ ಬಕ್ಕ ಮಾಡಿಕೊಡಪ್ಪ ಅಂದ, ಅವ್ರ ನಂಬರ್ ಸಿಗಲ್ಲಕ್ಕ ಅಂದೆ. ನಮ್ಮ ಅಣ್ಣನ ನಂಬರ್ ಐತಿ, ಕೊಡ್ತಾಳೆ ಅಂತಂದು ಹೇಳಿ ಮಾಡಿದ್ದೆ.
ಫ್ರೆಂಡ್ಸ್, ಮತ್ತು ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ರಥೋತ್ಸವ ನಡೀತಾ ಇರುತ್ತಲ್ವ, ಅದೇ ಥರನೇ ಪ್ರತಿ ವರ್ಷ ಕರಿಬಸಜ್ಜಂದು ಸಹ ರಥೋತ್ಸವ ನಡೆಯುತ್ತೆ. ಅದರಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೂ ನೀವು ಯಾವಾಗಾದರೂ ದೇವಸ್ಥಾನಕ್ಕೆ ಬಂದರೆ ತಲೆಮಂಡಿ ಆ ಥರ ಏನಾದರೂ ಕೊಡಬೇಕಂದ್ರೆ ಇದು ಕೊಡುವಂಥ ಸ್ಥಳ. ಅಲ್ಲೇ ಫ್ರೆಂಡ್ಸ್, ಹಾಗೆ ನಡ್ಕೊಂಡು ಮುಂದಕ್ಕೆ ಬಂದರೆ ಕರಿಬಸಜ್ಜ ಇನ್ನು ದರ್ಶನಕ್ಕೆ ಹೋಗುವಂಥ ದಾರಿ ಬರುತ್ತೆ. ಇವಾಗ ನಾವು ಹೋಗ್ತಾ ಇದ್ವಿ ನೋಡಿ, ಇದು ಎಂಟ್ರೆನ್ಸ್ ಪ್ಲೇಸು. ಹಾಗೆ ಮುಂದಕ್ಕೆ ಹೋಗ್ಬಿಟ್ಟು ರೈಟ್ ಸೈಡ್ ತಗೊಂಡು ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು. ನಡಿ ನಡಿ